ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದೇ ಬುಧವಾರ ನಮಗೆ ತಿಂಗಳ ಮೊದಲನೆಯ ದಿನ. ಈ 1ನೇ ತಾರೀಕು ಅನ್ನುವಂಥದ್ದು ನಮ್ಮ ಒಂದು ತಿಂಗಳ ಪೂರ್ತಿ ಆದಾಯವನ್ನು ಹೆಚ್ಚು ಮಾಡುವಂಥ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಈಗಿನ ಕಾಲಮಾನದಲ್ಲಿ, ಈಗಿನ ಪರಿಸ್ಥಿತಿಯಲ್ಲಿ ಹಣಕಾಸಿನ ಒಂದು ವಿಚಾರ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟವನ್ನು ಪಡ್ತಾ ಇರ್ತೀವಿ. ಏಕೆಂದರೆ ಜೀವನ ಪ್ರಾರಂಭ ಆಗೋದು, ದಿನ ಪ್ರಾರಂಭ ಆಗೋದು ಪ್ರತಿಯೊಂದು ಕೂಡ ದುಡ್ಡಿನಿಂದ ಕೂಡಿರುತ್ತೆ. ಆರ್ಥಿಕ ಸಮಸ್ಯೆಗಳನ್ನು ಬೇರೆ ಬೇರೆ ರೂಪದಲ್ಲಿ ನಾವು ಕಷ್ಟವನ್ನು ಪಡ್ತಾ ಇರ್ತೀವಿ. ಅದನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ, ತಕ್ಕ ಮಟ್ಟಿಗೆ ನಮ್ಮ ಜೀವನ ಸುಧಾರಿಸ್ಕೊಳ್ಬೇಕು ಅನ್ನೋದಕ್ಕೆ ಈ ಸಣ್ಣ ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ಸಿದ್ಧಿ ಆಗಿರುವಂಥ ಪರಿಹಾರಗಳು, ಅಂದರೆ ಸಿದ್ಧಿಸಿರುವಂಥ ಪರಿಹಾರಗಳು ಯಾರು ಹಿರಿಯರು ಮಾಡಿಕೊಂಡಿರ್ತಾರೆ, ಅದರಿಂದ ಒಳ್ಳೆ ಫಲವನ್ನು ಕಂಡುಕೊಂಡು ತುಂಬ ನಿರಾಳವಾದ ಜೀವನವನ್ನು ಮಾಡಿಕೊಂಡಿರ್ತಾರೆ. ಅವರ ಜೀವನಕ್ಕೆ ಇದನ್ನು ಅಳವಡಿಸ್ಕೊಂಡಿರ್ತಾರೆ ನೋಡಿ. ಒಳ್ಳೆ ರಿಸಲ್ಟನ್ನು ಕಂಡುಕೊಂಡಿರುವಂಥ ಈ ಪರಿಹಾರಗಳನ್ನು ಹಿರಿಯರು ತಿಳಿಸಿಕೊಟ್ಟಿರುವಂಥದ್ದು. ಇದನ್ನು ನಾವು ನಂಬಿಕೆ, ಶ್ರದ್ಧಾ, ಭಕ್ತಿಯಿಂದ ಮಾಡಿಕೊಂಡ್ರೆ ನಮ್ಮ ಭಗವಂತನು, ಅಂದರೆ ನಾವು ನಮ್ಮ ಇಷ್ಟ ದೇವರು, ಮನೆ ದೇವರು, ನಮ್ಮ ಕುಲ ದೇವರು, ಈ ರೀತಿ ಸ್ನೇಹಿತರೆ ಬಹಳ ಮುಖ್ಯವಾಗಿರುತ್ತೆ. ಏಕೆಂದರೆ ನಾವು ಕೇಳಿಕೊಂಡ ಒಂದು ಸಮಸ್ಯೆಗಳಿರುತ್ತೆ ನೋಡಿ, ಅವುಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ನಮ್ಮ ಇಷ್ಟ ದೈವವನ್ನು ನಾವು ಕೇಳಿಕೊಂಡು ಈ ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡ್ರೆ ಯಥೇಚ್ಛವಾದಂಥ ಲಾಭವನ್ನು ಕಂಡುಕೊಳ್ಬಹುದು. ಇದನ್ನು ನಂಬಿದ್ರು ಬಿಟ್ಟರು. ಏಕೆಂದರೆ ಪ್ರತಿನಿತ್ಯ ನಾವು ಒಂದಲ್ಲ ಒಂದು ರೀತಿಯಲ್ಲಿ ದುಡಿತಾ ಇರ್ತೀವಿ. ದುಡಿಮೆ ಅನ್ನುವಂಥದ್ದು ಬದಲಾವಣೆ ಆಗಬೇಕು, ಆದಾಯ ಜಾಸ್ತಿ ಬರಬೇಕು. ಏಕೆಂದರೆ ಸುಮ್ಮನೆ ಒಂದು 5,000 10,000 ತಿಂಗಳು ಪೂರ್ತಿ ಕಷ್ಟಪಡ್ತಾ ಇದ್ದೀವಿ, ದುಡಿತಾ ಇದ್ದೀವಿ, ಯಾವುದೊಂದು ಬದಲಾವಣೆ ಅನ್ನೋದು ಇಲ್ಲ. ನಮಗೆ ಆದಾಯದ ಮಾರ್ಗಗಳು ಜಾಸ್ತಿ ಆಗಬೇಕು. ನಾವು ಈ ಒಂದು ಪರಿಹಾರವನ್ನು ಮಾಡಿಕೊಂಡಾಗ ನಮ್ಮ ಆರ್ಥಿಕ ಸಮಸ್ಯೆಗಳು, ಮನೆಯಲ್ಲಿ ಇರುವಂಥ ನಕಾರಾತ್ಮಕ ಶಕ್ತಿಗಳನ್ನು ಹೋಗಲಾಡಿಸುತ್ತೆ. ಅದಕ್ಕೋಸ್ಕರ ಈ ಸಣ್ಣ ಪರಿಹಾರವನ್ನು ಮಾಡಿಕೊಂಡ್ರೆ ತಿಂಗಳ ಪೂರ್ತಿ ನಮಗೆ ಆದಾಯ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಹೌದು, ತಿಂಗಳ ಮೊದಲನೆಯ ದಿನ ಅನ್ನುವಂಥದ್ದು ನಮ್ಮ ಒಂದು ತಿಂಗಳ ಪೂರ್ತಿ ನಮಗೆ ಎಷ್ಟು ಏರಿಳಿತಗಳು, ಕಷ್ಟ, ಬಾಧೆ, ನಮ್ಮ ಮನೆಯಲ್ಲಿ ಬಡತನ ಎಲ್ಲವೂ ತುಂಬಿಕೊಂಡಾಗ ನಮಗೆ ಒಂಥರ ಮನಸ್ಸು ನಮ್ಮ ಹತೋಟಿಯಲ್ಲಿ ಇರೋದಿಲ್ಲ. ಎಷ್ಟೇ ನಾವು ಭಕ್ತಿಯಿಂದ ಮಾಡಿಕೊಂಡ್ರು ಯಾಕೆ ಈ ರೀತಿ ಆಗ್ತಾಯಿದೆ ಅಂತ. ಆದರೆ ನಮಗೆ ಪರಿಹಾರ ಶಾಸ್ತ್ರಗಳಲ್ಲಿ ಏಲಕ್ಕಿಗೆ ಬಹಳನೇ ಶಕ್ತಿ ಇರೋದರಿಂದ ಏಲಕ್ಕಿಗಳನ್ನು ನಾವು ತಗೊಂಡಾಗ ಅಪಾರವಾದಂಥ ಧನಾಕರ್ಷಣೆ ಆಗುತ್ತೆ. ಮ್ಯಾಗ್ನೆಟ್ ಥರ ಇದು ಎಳ್ಕೊಳ್ಳುವಂಥ ಕೆಲಸ ಮಾಡುತ್ತೆ. ನಮ್ಮ ಕಡೆ ನಮ್ಮ ನೂರಾರು ಸಮಸ್ಯೆಗಳಿದ್ದರೂ ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ದಾರಿಯನ್ನು ಕಂಡುಕೊಳ್ಳುವಂತೆ ಮಾಡುತ್ತೆ. ಅದಕ್ಕೆ ಏಲಕ್ಕಿಯನ್ನು ತಗೊಳ್ಳಿ. ಇದರಲ್ಲಿ ತಿಳಿಸುವಂಥ ಸೂಕ್ಷ್ಮವಾದ ವಸ್ತುಗಳು ಕೂಡ ನಮ್ಮ ಮನೆಯಲ್ಲೇ ಇರುವಂಥದ್ದು, ಹಾಗೆ ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ. 4 ಕಡೆಯಿಂದ ನಮಗೆ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ಹೋಗಲಾಡಿಸುವಂಥ ಶಕ್ತಿ ಈ ವಸ್ತುಗಳಲ್ಲಿ ಇರೋದರಿಂದ ಇದನ್ನು ಬಳಸ್ಕೊಳ್ಬೇಕು. ಬಳಸ್ಕೊಂಡು ನೋಡಿ. ಈ ಪರಿಹಾರ ಬಂದು ಬುಧವಾರ ನೀವು ಸಂಧ್ಯಾ ಸಮಯದಲ್ಲಿ ಮಾಡಿಕೊಂಡ್ರೆ, ಪ್ರದೋಷದ ಸಮಯ ಅಂತ ಹೇಳ್ತೀವಿ ನೋಡಿ, ಆ ಸಮಯ ತುಂಬಾ ಶಕ್ತಿಯಿಂದ ಕೂಡಿರುತ್ತೆ. ದೇವಾನುದೇವತೆಗಳು ಕೂಡ ಭೂಲೋಕಕ್ಕೆ ಸಂಚರಿಸುವಂಥ ಸಮಯ. ತಥಾಸ್ತು ದೇವತೆಗಳು ಕೂಡ ಆ ಸಮಯದಲ್ಲಿ ತಥಾಸ್ತು ಅನ್ನು ಕೊಡುವಂಥದ್ದು. ಅಂದರೆ ನಾವು ಯಾವಾಗಲೂ ಸಕಾರಾತ್ಮಕವಾಗಿ ಆಲೋಚನೆ ಮಾಡಬೇಕು. ಆವಾಗ ದೇವತೆಗಳು ನಮಗೆ ಆಶೀರ್ವಾದ ಕೊಡ್ತಾರೆ ಅನ್ನುವಂಥದ್ದು ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ ನೋಡಿ. ಒಳ್ಳೆ ಮಾತಾಡಿ, ಒಳ್ಳೆ ಆಲೋಚನೆ ಮಾಡಿ, ನಿಮ್ಮ ಮನಸ್ಸಲ್ಲೂ ಕೂಡ ಒಳ್ಳೆ ರೀತಿಯಲ್ಲಿ ಇಟ್ಕೊಳ್ಳಿ ಅಂತ ಸದಾಕಾಲ ನಮಗೆ ಹೇಳುವಂಥದ್ದು. ಅಂದರೆ ಇದೇ ರೀತಿಯಲ್ಲಿ ಅದಕ್ಕೆ ಒಂದೇ ಒಂದು ಕಾಗದವನ್ನು ಸ್ವಲ್ಪ ಚಿಕ್ಕದಾಗೆ ತಗೊಂಡು ನೀವು ಅದ್ರ ಒಳಗಡೆ ಏಲಕ್ಕಿಯನ್ನು 3 ಹಾಕಿ, ಹಚ್ಚ ಹಸಿರಾಗಿರಬೇಕು ಏಲಕ್ಕಿ ಬಂದು. ಸ್ವಲ್ಪ
ಧನಿಯಾ ಕಾಳನ್ನು ಹಾಕಿ, ಧನಿಯಾ ಕಾಳು ಧನವನ್ನು ಆಕರ್ಷಿಸುವಂಥದ್ದು, ಶ್ರೀ ಮಹಾಲಕ್ಷ್ಮಿಗೆ ಇಷ್ಟಪಡುವಂಥದ್ದು. ಲಕ್ಷ್ಮೀ ದೇವಿಯನ್ನು ನಾವು ಪೂಜೆ ಮಾಡಬೇಕಾದ್ರೆ ಆ ತಾಯಿಯನ್ನು ಒಲಿಸ್ಕೊಳ್ಬೇಕು ಅಂದರೆ, ಸಂಪತ್ತನ್ನು ನಮ್ಮ ಕಡೆ ಪಡ್ಕೊಳ್ಬೇಕು ಅಂದರೆ ಧನಿಯಾ ಕಾಳನ್ನು ನಾವು ಬಳಸ್ಕೊಳ್ಬೇಕು. ಇದನ್ನು ಮುಖ್ಯವಾಗಿ ಸಾಕಷ್ಟು ಜನಕ್ಕೆ ಇದರ ಬಗ್ಗೆ ಅಷ್ಟೊಂದು ಗೊತ್ತಿರುತ್ತೋ ಇಲ್ವೋ, ಆದರೆ ತಪ್ಪದೆ ಯಾರೇ ಆಗಿರಬಹುದು ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಬೇಕಾದ್ರೆ ನೀವು ಧನಿಯಾ ಕಾಳನ್ನು ಒಂದು ಬೌಲಲ್ಲಿ ಇಟ್ಟು ಸದಾಕಾಲ ದೇವ್ರ ಮನೆಯಲ್ಲಿ ಇಟ್ಟು ನೋಡಿ ಆಗುವಂಥ ಬದಲಾವಣೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಇನ್ನು ಒಂದು ಚಿಕ್ಕ ಸ್ಪೂನಷ್ಟು ಅರಿಶಿಣವನ್ನು ಹಾಕಬೇಕು. ಅರಿಶಿಣ ಗುರುವನ್ನು ಸೂಚಿಸುತ್ತೆ, ಗುರುಬಲ ಗಟ್ಟಿಯಾಗುವಂತೆ ಮಾಡುತ್ತೆ. ಗುರುಬಲ ಜಾಸ್ತಿ ಆದರೆ ನಮಗೆ ನಮ್ಮ ಕೈಯಲ್ಲಿ ದುಡ್ಡು ಕಾಸು ಚೆನ್ನಾಗಿ ಓಡಾಡುತ್ತೆ. ನಾವು ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಸರಾಗವಾಗಿ ಮಾಡಿಕೊಂಡು ಮುಂದೆ ಸಾಗಬಹುದು. ಅದಕ್ಕೆ ಸಹಾಯ ಮಾಡುತ್ತೆ ಅರಿಶಿಣ. ಅದಕ್ಕೋಸ್ಕರ ಅರಿಶಿಣವನ್ನು ನೀವು ಒಂದು ಚಿಕ್ಕ ಸ್ಪೂನಲ್ಲಿ ಇಷ್ಟು ಹಾಕ್ಕೊಳ್ಳಿ, ಸಾಕಾಗುತ್ತೆ. ತದನಂತರ ಇದರಲ್ಲಿ ಕರ್ಪೂರದ ಪುಡಿಯನ್ನು ಹಾಕಬೇಕು. ಕರ್ಪೂರ ಬಂದು ಏನನ್ನು ಸೂಚಿಸುತ್ತೆ ಅಂದರೆ, ನಾವು ಮನೆಯಲ್ಲಿ ದೇವಸ್ಥಾನದಲ್ಲಿ ಆರತಿಯನ್ನು ಬೆಳಗ್ತೀವಿ. ಆರತಿ ಬೆಳಗುವಾಗ ಯಾವಾಗಲೂ ಅಷ್ಟೇ ಸಕಾರಾತ್ಮಕವಾಗಿರುವಂಥದ್ದು ಪಾಸ್ ಆಗುತ್ತೆ, ಅದು ಮನೆಯಲ್ಲೂ ಕೂಡ. ಅದಕ್ಕೆ ಅದು ಯಾವುದೇ ಒಂದು ಮೂಲೆಗೂ ಕೂಡ ತಲುಪಿ ನಕಾರಾತ್ಮಕ ಶಕ್ತಿಗಳನ್ನೆಲ್ಲವೂ ಕೂಡ ಕರ್ಪೂರ ಹೇಳಿಕೊಳ್ಳುತ್ತೆ. ಅದಕ್ಕೆ ಕರ್ಪೂರದ ಆರತಿ ಅನ್ನುವಂಥದ್ದು ಎಷ್ಟೇ ದೊಡ್ಡ ಕಠಿಣ ಸಮಸ್ಯೆಗಳಿದ್ರೂ ಕೂಡ ಕರ್ಪೂರದಷ್ಟೇ ಬೇಗ ಉರಿದೋಗ್ಲಿ ಅನ್ನುವಂಥ ಒಂದು ಸಂಕೇತ ಇರುತ್ತೆ. ಅದನ್ನು ನಾವು ಬಳಸ್ಕೊಳ್ಬೇಕು. ಸ್ವಲ್ಪ ಕರ್ಪೂರದ ಪುಡಿಯನ್ನು ನೋಡಿ, ಇದರಲ್ಲಿ ತಿಳಿಸಿರುವಂಥ ಒಂದೊಂದು ವಸ್ತುವು ಕೂಡ ನಮ್ಮ ಮನೆಯಲ್ಲಿ ದುಡ್ಡು ಕಾಸಿನ ಸಮಸ್ಯೆಗಳಾಗಿರಬಹುದು, ದುಡ್ಡು ಕಾಸಿಗೆ ಇಲ್ಲದೇ ಇದ್ದರೂ ಆರೋಗ್ಯದ ಸಮಸ್ಯೆಗಳು, ಈಗಿನ ಮನುಷ್ಯರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ಒಂದು ಕಾಯಿಲೆ ಕಸಾಲೆ ಅಂತ ಬಂದಾಗ ಕಷ್ಟ ಜಾಸ್ತಿ ಇರುತ್ತೆ. ಆಗ ದುಡ್ಡು ಕಾಸು ಸಾಲ ಮಾಡ್ಕೊಳ್ತೀವಿ, ಆಸ್ತಿಗಳನ್ನು ಮಾರ್ಕೊಳ್ತೀವಿ. ಹೆಲ್ತ್ ಇಶ್ಯೂಸ್ ಜಾಸ್ತಿ ಆದಾಗ ನೆಮ್ಮದಿ ಅನ್ನೋದು ಕಳ್ಕೊಳ್ತೀವಿ. ಅದಕ್ಕೆ ಎಲ್ಲವನ್ನು ನಾವು ರಿಟರ್ನ್ ಪಡ್ಕೊಳ್ಳೋದಕ್ಕೆ ಇದು ಒಂದು ಶಕ್ತಿಯನ್ನು ಇರೋದರಿಂದ ಇಷ್ಟು ವಸ್ತುಗಳನ್ನು ಫೋಲ್ಡ್ ಮಾಡಿ ಭಕ್ತಿಯಿಂದ ಕೇಳ್ಕೊಳ್ಳಿ. ತದನಂತರ ಇದನ್ನು ತಗೊಂಡು ನೀವು ನೀಟಾಗಿ ನಿಮ್ಮ ಮನೆಯೆಲ್ಲ ಓಡಾಡಿಸಿ ಹೊರಗಡೆ ತಗೊಂಡು ಬಂದು ಉರಿಸ್ಬೇಕು. ಮನೆಯ ಹೊರಗಡೆ ಉರಿಸ್ಬೇಕು. ನೆನಪಲ್ಲಿಟ್ಕೊಳ್ಳಿ, ಆವತ್ತೇ ಬುಧವಾರ 1ನೇ ತಾರೀಕು ನೀವು ಈ ಕೆಲಸವನ್ನು ಮಾಡಿಕೊಳ್ಳಿ. ಈ ಪರಿಹಾರ ಬಂದು ಯಾವತ್ತು ಆರ್ಥಿಕ ಸಮಸ್ಯೆಗಳು ಜಾಸ್ತಿ ಇರುತ್ತೆ ನೋಡಿ, ಹಾಗೆ ಎಲ್ಲವೂ ಕೂಡ ಮಾಡಿಕೊಳ್ಬಹುದು. ನೆನಪಿಟ್ಕೊಳ್ಳಿ ಸ್ನೇಹಿತರೆ, ಈ ಪರಿಹಾರವನ್ನು ಮಾಡಿಕೊಂಡಾಗ ಆಗುವಂಥ ಬದಲಾವಣೆಯನ್ನು ನೀವು ನೋಡಬಹುದು. ಇನ್ನು ಬೂದಿಯನ್ನು ತಗೊಂಡೋಗಿ ಯಾರು ತುಳಿದೇ ಇರುವಂಥ ನೀರು ಹಸಿರು ಪ್ರದೇಶದಲ್ಲಿ ಹಾಕಿ ಬನ್ನಿ. ಇಷ್ಟೇ ಸುಲಭವಾಗಿ.